ಭಾರಿ ನಾನು ಮೊನ್ನೆ ಬರಬೇಕಿತ್ತು. ನಾನು ಮೊನ್ನೆ ಡೆಲ್ಲಿಯಿಂದ ಬರುವಾಗ ಸ್ವಲ್ಪ ಕಫ ಜಾಸ್ತಿ ಆಯಿತು, ಹಾಗೆ ಬರಲಿಕ್ಕೆ ಆಗಲಿಲ್ಲ. ನಿರಂತರ ಯಾತ್ರೆಯಲ್ಲಿರುವ ಕಾರಣ ಸ್ವಲ್ಪ ಆರೋಗ್ಯ ಏರುಪೇರಾಗ್ತವೆ. ಆದರೂ ಇವತ್ತೊಂದು ಕ್ಷೇತ್ರ ನಿರ್ಮಾಣ ಮಾಡಿದ್ದೀರಿ, ಪುನರ್ನಿರ್ಮಾಣ. ಇದು ಯಾಕೆ? ಇದರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಬೇಕು. ಒಂದಷ್ಟು ಹಣವನ್ನು ಖರ್ಚು ಮಾಡಿ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡಬೇಕಾದರೆ ಕಾರಣ ಏನು? ಇದರ ಬಗ್ಗೆ ನಾವು ಸ್ವಲ್ಪ ಅವಲೋಕಿಸಬೇಕು. ಕ್ಷೇತ್ರ ಅಂದರೆ ಏನು? ಸಂಸ್ಕೃತದಲ್ಲಿ ಹಾಗೆ ಮನುಷ್ಯ ಜೀವಕ್ಕೆ ಅಲ್ಲಿ ಬೆಲೆ ಇಲ್ಲ. ಆದ್ದರಿಂದ ಮನುಷ್ಯನಿಗೆ ಕ್ಷೇತ್ರ ಅಭಾವ ಮನೋರೋಗಕ್ಕೆ ಕಾರಣ ಆಗ್ತದೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ನಮ್ಮಲ್ಲಿ ಒಬ್ಬ ವಿದ್ವಾಂಸರೊಬ್ಬರು ಹೇಳ್ತಾರೆ, ಕ್ಷೇತ್ರದ ಮುಂದೆ ಪಾಸಾಗುವಂತೆ. ನೀವು ಬೇಕಾದರೆ ನಾಳೆಯಿಂದ ಅದನ್ನು ಸಂಶೋಧನೆ ಮಾಡಿ. ನೀವೊಂದು ದೇವಸ್ಥಾನದ ಮುಂದೆಯಿಂದ ಪಾಸಾಗುವಾಗ ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರೊಮ್ಮೆ ಕಣ್ಣು ಮುಚ್ಚುತ್ತಾರೆ. ಆವಾಗ ಅವನಿಗೆ ಯಾವುದೋ ಒಂದು ಶಕ್ತಿ ಅದು ನನ್ನನ್ನು ಸಂರಕ್ಷಿಸಿದ ಎಂಬ ಭಾವನೆ ಅವನು ಬರ್ತದೆ. ನೀವು ಅದಕ್ಕೆ ಚಿಕ್ಕ ಉದಾಹರಣೆ ಕೊಡ್ತೇನೆ. ನಿಮ್ಮ ಮನೆಯಲ್ಲಿರುವ ನಾಯಿ ಬೇರೆ ಪ್ರಾಣಿಗಳೋ ನಾಯಿಗಳೋ ಬಂದಾಗ ಬೊಗಳುತ್ತದೆ, ಆದರೆ ನೀವು ನಾಯಿ ಹತ್ರ ಹೋದರೆ ಅದು ನಿಮ್ಮಿಂದ ಮುಂದೆ ಹೋಗ್ತದೆ. ಯಾಕಂದರೆ ನಾಯಿಗೆ ಧೈರ್ಯ ಬರ್ತದೆ, ನನ್ನ ಹಿಂದೆ ಯಜಮಾನ ಇದ್ದಾನೆ ಅಂತ. ಅದೇ ರೀತಿ ನಮಗೂ ಕ್ಷೇತ್ರ ನಮ್ಮನ್ನು ಸಂರಕ್ಷಣೆ ಮಾಡ್ತದೆ ಅಂತ. ಅದಕ್ಕೆ ನಾನು ಹೇಳಿದ್ದು ಕ್ಷತಾತ್ರಾಯತೀತಿ ಕ್ಷೇತ್ರ ಅಂತ. ಒಂದು ಭವ್ಯ ದೇಗುಲವನ್ನು ಪುನರ್ನಿರ್ಮಾಣ ಮಾಡಿದ್ದೀರಿ. ಪುಣ್ಯ, ಈ ನಾಡಿನ ಎಲ್ಲರಿಗೂ ಪುಣ್ಯ ಸಂಪಾದನೆ ಮಾಡಿದ್ದೀರಿ. ಕ್ಷೇತ್ರ ಅಂತ ಹೇಳಿದ ಕೂಡಲೇ ವೈದಿಕ ನಿಯಮ ನೆನಪಾಗ್ತದೆ. ನೀವು ಗಣಪತಿ ದೇವಸ್ಥಾನಕ್ಕೆ ಹೋದರೆ ಒಂದು ಸುತ್ತು ಬರಬೇಕಂತೆ. ನವಗ್ರಹ ದೇವಸ್ಥಾನಕ್ಕೆ ಹೋದರೆ, ಮಂದಿರಕ್ಕೆ ಅದರ ಕಟ್ಟೆಯನ್ನು ಕಟ್ಟಿದ್ದಾರೆ, ಅದಕ್ಕೆ ಹೋದರೆ 2 ಸುತ್ತು ಬರಬೇಕಂತೆ. ಮನೆಯಲ್ಲಿರುವ ತುಳಸಿ ಕಟ್ಟೆಗೆ 3 ಸುತ್ತು ಬರಬೇಕಂತೆ. ದೇವಿ ವಿಷ್ಣು ದೇವಸ್ಥಾನ ಇದ್ದರೆ 4 ಸುತ್ತು ಬರಬೇಕಂತೆ. ಇಂಥ ಶಿವಕ್ಷೇತ್ರಗಳಿದ್ದರೆ 5 ಸುತ್ತು ಬರಬೇಕಂತೆ. ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅದಕ್ಕೆ 6 ಸುತ್ತು ಬರಬೇಕು. ಇನ್ನೊಂದು ದೇವಸ್ಥಾನದ ಸ್ಥಾನಮಾನವನ್ನೇ ಪಡೆದಂಥ